ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ ದರ್ಶನ್ ಅಂಡ್ ಗ್ಯಾಂಗಿಗೆ ಈಗಾಗಲೇ ಈ ಪ್ರಕರಣದಲ್ಲಿ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ನಾಳೆ ದರ್ಶನ್ ಅಂಡ್ ಗ್ಯಾಂಗಿಗೆ ಬಿಗ್ ಡೇ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗಿಗೆ ಅಗ್ನಿ ಪರೀಕ್ಷೆ ನಾಳೆ. ದರ್ಶನ್ ಮತ್ತು 7 ಆರೋಪಿಗಳ ಅದೃಷ್ಟ ಪರೀಕ್ಷೆ ಇರುವಂತಹದ್ದು. ನಾಳೆ ಸುಪ್ರೀಂನಲ್ಲಿ ಬೇಲ್ ರದ್ದು ಕೋರಿ ಅರ್ಜಿ ವಿಚಾರಣೆ ಇದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪೊಲೀಸರು ಸಲ್ಲಿಸಿರುವಂತಹ ಅರ್ಜಿ ಇದು. 3 ತಿಂಗಳ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ನ್ಯಾಯಾಧೀಶರು ಈ ಅರ್ಜಿಯನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಹಾಗಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಳೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ. ಈಗಾಗಲೇ ಹೈಕೋರ್ಟ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಜೊತೆಗೆ ದೇಶದ ಯಾವುದೇ ರಾಜ್ಯಗಳಿಗೆ ಹೋಗ್ಲಿಕ್ಕೂ ಕೂಡ ಪರ್ಮಿಷನ್ ಅನ್ನು ಕೊಟ್ಟಿದೆ. ಈ ಬೆನ್ನಲ್ಲೇ ದರ್ಶನ್ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳಿಗೆ ಸಾಲು ರಿಲೀಫ್ ಸಿಕ್ಕಿತ್ತು. ಅದು ಜಾಮೀನಿನಿಂದ ಹಿಡಿದು ಫಿಲ್ಮ್ ಶೂಟಿಂಗ್ನಲ್ಲಿ ಭಾಗಿಯಾಗುವ ವಿಚಾರದವರೆಗೂ. ನಾಳೆಯಿಂದ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನನ್ನು ಪ್ರಶ್ನೆ ಮಾಡಿರುವಂತಹ ಅರ್ಜಿ ಮುನ್ನೆಲೆಗೆ ಬರ್ತಾರಿಂದ ಸಹಜವಾಗಿಯೇ ದರ್ಶನ್ಗೆ ಒಂದು ಹೊಸ ಟೆನ್ಷನ್ ಶುರುವಾಯ್ತಾ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಅರ್ಜಿ ಎಷ್ಟು ಗಂಟೆಗೆ ವಿಚಾರಣೆಗೆ ಬರುತ್ತೆ, ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಅಂಥೇಳಿ. ಪ್ರೇಮ್, ನೋಡಿ, ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪಿಟಿಷನ್ ಬಾಕಿ ಉಳ್ಕೊಂಡಿರುತ್ತೋ ಅಲ್ಲಿವರೆಗೂ ಕೂಡ ದರ್ಶನ್ ನಿರಾಳ ಅಥವಾ ಅವರು ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗಾಗಲೇ ಬೇಲ್ ಪ್ರಶ್ನೆ ಮಾಡಿ ಬಂದಿರುವಂಥ ಅರ್ಜಿ ಏನಿದೆ ಅದು ವಿಚಾರಣೆಯಲ್ಲಿ ವಿಳಂಬ ಆಗ್ತಾ ಇರುವಂಥದ್ದು. ಈಗಾಗಲೇ 2-3 ತಿಂಗಳು ಕಳೆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರೂ ಕೂಡ ಒಂದು ನಿರಂತರವಾದಂಥ ವಿಚಾರಣೆಗೆ ಈ ಒಂದು ಪ್ರಕರಣ ಬರ್ತಾ ಇಲ್ಲ. ಹೀಗಾಗಿ ಏನು ಬೆಂಗಳೂರು ಪೊಲೀಸರ ಪರವಾಗಿ ಏನು ಅರ್ಜಿಯನ್ನು ಸಲ್ಲಿಸಲಾಗಿದೆ, ಏನು ಜಾಮೀನನ್ನು ಪ್ರಶ್ನೆ ಮಾಡಿ ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಪೊಲೀಸರ ಪರವಾಗಿರುವಂಥ ವಕೀಲರು ಪದೇ ಇದನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಪೊಲೀಸರ ಪರವಾಗಿರುವಂಥ ವಕೀಲರು ನ್ಯಾಯಮೂರ್ತಿ ಪದ್ರಿವಾಲಾ ಅವರ ನೇತೃತ್ವದ ಪೀಠದ ಮುಂದೆ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ಪ್ರಕರಣ ನಾಳೆ ವಿಚಾರಣೆಗೆ ಬರಬೇಕಾಗಿತ್ತು. ಆದರೆ ಈ ಹಿಂದೆ ಪ್ರಕರಣವನ್ನು ವಿಚಾರಣೆಯನ್ನು ನಡೆಸಿತ್ತು ಆ ಬೆಂಚು ನಾಳೆ ಅಸೆಂಬಲ್ ಆಗ್ತಾ ಇಲ್ಲ. ಏನು ನ್ಯಾಯಮೂರ್ತಿ ಪದ್ರಿವಾಲಾ ಅವರು ಇದ್ರೂ ಕೂಡ ಅವ್ರ ಜೊತೆಗೆ ಕೂರ್ಬೇಕಾಗಿದ್ದನ್ನು ಮತ್ತೊಬ್ಬರು ವಕೀಲ ಲಾಯರ್ ಏನಿದ್ದಾರೆ, ಜಡ್ಜಿ ಏನಿದ್ದಾರೆ, ಅವರು ಬದಲಾವಣೆ ಆಗ್ತಾ ಇರುವಂಥದ್ದು. ಹೀಗಾಗಿ ನಾಳೆ ಈ ಒಂದು ಪ್ರಕರಣದ ವಿಚಾರಣೆ ಏನಿದೆ ಇದು ವಿಚಾರಣೆಗೆ ಬರುತ್ತಾ ಇಲ್ವಾ ಅನ್ನುವಂಥದ್ದು ಒಂದಿಷ್ಟು ಗೊಂದಲಗಳಿತ್ತು. ಹೀಗಾಗಿ ಬೆಂಗಳೂರು ಪೊಲೀಸರ ಪರ ವಕೀಲರು ಏನಿದ್ದಾರೆ ಅವರು ಇವತ್ತು ಮೆನ್ಷನ್ ಅನ್ನು ಮಾಡೋ ಮೂಲಕ ನಾಳೆ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಬೇಕು, ಯಾಕಂದ್ರೆ ಸಾಕಷ್ಟು ವಿಳಂಬ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನಾಳೆ ಮತ್ತೊಮ್ಮೆ ಈ ಒಂದು ಪ್ರಕರಣವನ್ನು ಪ್ರಸ್ತಾಪ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದೆ. ಸೊ ನಾಳೆ ಈ ಒಂದು ಪ್ರಕರಣವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ ಇದನ್ನು ವಿಚಾರಣೆ ನಡೆಸಬೇಕಾ ಅಥವಾ ಮತ್ತೊಂದು ದಿನವನ್ನು ನಿಗದಿ ಮಾಡಬೇಕಾ ವಿಚಾರಣೆಗೆ ಅನ್ನುವಂಥದ್ದನ್ನು ಅಂತಿಮವಾಗಿ ತೀರ್ಮಾನ ಮಾಡುತ್ತೆ. ಹೀಗಾಗಿ ನಾಳೆ ಪ್ರಕರಣ ವಿಚಾರಣೆಗೆ ಬರುವಂತ ಸಂದರ್ಭದಲ್ಲಿ, ಅಂದ್ರೆ ಈ ಒಂದು ಮೆನ್ಷನ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳುತ್ತೆ, ಒಂದು ವಿಶೇಷವಾದಂಥ ದಿನವನ್ನು ನಿಗದಿ ಮಾಡಿ ವಿಶೇಷವಾದಂಥ ವಿಚಾರಣೆಯನ್ನು ನಡೆಸುತ್ತಾ ಅಥವಾ ಮತ್ತೊಂದು ದಿನಾಂಕವೇನಾದರೂ ಫಿಕ್ಸ್ ಮಾಡುತ್ತಾ ಅಥವಾ ನಾಳೆಗೆ ವಿಚಾರಣೆ ನಡೆಸುತ್ತಾ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಈ ಒಂದು ಪ್ರಕರಣ ವಿಳಂಬ ಆಗಬಹುದು ಅನ್ನುವಂಥ ಕಾರಣಕ್ಕೆ ಈಗ ಮತ್ತೆ ಮೆನ್ಷನ್ ಮಾಡುವಂಥ ಕೆಲಸವನ್ನ ಬೆಂಗಳೂರು ಪರ ಪೊಲೀಸರು ಏನಿದ್ದಾರೆ, ಬೆಂಗಳೂರು ಪೊಲೀಸರ ಪರ ವಕೀಲರು ಏನಿದ್ದಾರೆ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.